ಹಲೋ ಹಾಯ್, ನಾನು ನಿಮ್ಮ ಪ್ರೀತಿಯ ಇನ್ಸ್ಟಾಗ್ರಾಮ್ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಈಗ ನಾನು 7 ಕೋಟಿ ಕನ್ನಡಿಗರಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ ಕೇಳಿ. ಇತ್ತೀಚೆಗೆ ಬಿಗ್ ಬಾಸ್ ಅಲ್ಲಿ ಯಾರಿದ್ದಾರೆ ಅಂತ ಗೊತ್ತಲ್ಲ. ಫೈನಲ್ ಮಟ್ಟಿಗೆ ಯಾರು ಬರ್ಬೇಕಂದ್ರೆ, ಫೈನಲ್ಗೆ ಯಾರು ಬರ್ಬೇಕಂದ್ರೆ ಬಡ ಕುಟುಂಬದಿಂದ ಬಂದಂತ ಹನುಮಂತಣ್ಣವ್ರು ಬರಬೇಕು. ಫೈನಲಲ್ಲಿ ಓಟ್ ಹಾಕಿ ಗೆಲ್ಲಿಸಿ ಹನುಮಂತಣ್ಣವ್ರು ಗೆಲ್ಲಬೇಕು. ಹಾಗೆ ಹೆಂಗಂಗೋ ಅವರು ದೇವರ ಕೃಪೆಯಿಂದ ಜಾಯ್ನ್ ಆಗಿದ್ದಾರೆ, ಫೈನಲ್ ಮಟ್ಟಿಗೆ ಬಂದಿದ್ದಾರೆ. ಅವ್ರನ್ನ ಓಟ್ ಹಾಕಿ ಗೆಲ್ಲಿಸಿ, ದಯವಿಟ್ಟು ಓಟ್ ಹಾಕಿ ಗೆಲ್ಲಿಸಿ. ಪಾಪ ಅವ್ರು ಬಿಸಿಲು ಗಾಳಿ ಅಂದಿರ ಕುರಿ ಕಾಯ್ತಾ ಇದ್ರು ಗುರು ದೇವ್ರೊಳಗು. ಆ ಮಟ್ಟಿಗೆ ಅವತ್ತಿಂದಲೇ ಊಟ ಮಾಡಿದ್ರ ಚಿಂದ್ರ ಒಳ್ಳೆ ಬಟ್ಟೆ ಹಾಕ್ತಾಯಿಲ್ಲ ಗುರು. ಅವರು ಅವತ್ತಿಂದಲೇ ಒಳ್ಳೆ ಟುವಲ್ ಸುತ್ಕೊಂಡು ಲುಂಗಿ ಉಟ್ಕೊಂಡು ಬಿಸಿಲು ಗಾಳಿ ಅಂದಿರ ದೇವ್ರೊಳಗೆ ಅವರು ಕುರಿ ಕಾಯ್ದು ಜೀವನ ನಡೆಸ್ತಾ ಇದ್ರು. ಹನುಮಂತನವರು ಬಡ ಕುಟುಂಬದಿಂದ ಬಂದಿದ್ದಾರೆ ಗುರು. ದೇವರೊಳಗೆ ಬಡ ಕುಟುಂಬದಿಂದ ಬಂದಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತು ಕುರಿ ಕಾಯೋರು ಅಂತ. ಕುರಿ ಕಾದು ಅವ್ರ ಕಡೆಯಿಂದ ನಮ್ಮ ದೇವರ ಆಶೀರ್ವಾದದಿಂದ ಬಿಗ್ ಬಾಸ್ ಜಾಯ್ನ್ ಆಗಿ ಸೀರಿಯಲ್ ಜನ ಆಗಿ ಕಷ್ಟ ಬಿದ್ದು ಮೇಲಕ್ಕೆ ಬಂದಿದ್ದಾರೆ. ಅವ್ರಿಗೆ ದೇವರ ಫೈನಲ್ ಮಟ್ಟಿಗೆ ಬಂದಿದ್ದಾರೆ ಗುರು. ಈ ವಾರದಲ್ಲಿ ಫೈನಲ್ ಮಟ್ಟಿಗೆ ಬಂದಿದ್ದಾರೆ. ಬಿಗ್ ಬಾಸ್ ಅಲ್ಲಿ ಓಟ್ ಹಾಕಿ ಗೆಲ್ಸಿರು ಗುರು, ಓಟ್ ಹಾಕಿ ಗೆಲ್ಸಿರು ಗುರು. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಯಾರಾದ್ರೂ ಕೇಳಿ ಯಾಕೆ ತಿಳ್ಕೊಂಡು ಓಟ್ ಹಾಕೋದು ಹೆಂಗೆ ಅಂತ ತಿಳ್ಕೊಂಡು ಓಟ್ ಹಾಕ್ರಿ ಗುರು. ಹನುಮಂತನ ನೀವು ಗೆದ್ದ ಮೇಲೆ ತಂದೆ ತಾಯಿ ಆಶೀರ್ವಾದ ತಕೊಂಡು ನೀವು ದೊಡ್ಡಬಳ್ಳಾಪುರಕ್ಕೆ ಬಂದು ಮಂಜಣ್ಣವ್ರನ್ನ ಭೇಟಿ ಆಗ್ಬೇಕು ಗುರು. ಅಷ್ಟೇ ಗುರು ನಾನು ಕೇಳೋದು.